ಯುದ್ಧ ನಿಯಮ ಮೀರಿ ಇರಾನ್ನ ಹೆಣ್ಣು ಮಕ್ಕಳ ಶಾಲೆಯ ಮೇಲೆ ಇಸ್ರೇಲ್ ಕ್ಷಿಪಣಿ ದಾಳಿ ಮಾಡಿ 160 ಬಾಲಕಿಯರ ಸಾವಿಗೆ ಕಾರಣವಾಗಿದೆ. ಇಸ್ರೇಲ್ ಸೇನೆಯು ಇರಾನ್ನ ಶಾಲೆಯ ಮೇಲೆ ದಾಳಿ ಮಾಡಿದ್ದರಿಂದ ಮರಣಿಸಿದ 160 ಹೆಣ್ಣು ಮಕ್ಕಳ ಅಂತ್ಯ ಸಂಸ್ಕಾರಕ್ಕೆ ಸಾಲಾಕಿ ತೋಡಿದ 160 ಗುಂಡಿಗಳ ಚಿತ್ರಣವನ್ನ ಇರಾನ್ ಬಿಡುಗಡೆ ಮಾಡಿದೆ. ಮಗುಚಿದ ಶಾಲೆ, ಅವಶೇಷಗಳಡಿ ಮಕ್ಕಳು, ಆ ಮಕ್ಕಳಿಗಾಗಿ ಶವಪೆಟ್ಟಿಗೆ ಇವೆಲ್ಲವೂ ಇಡೀ ನಾಗರಿಕ ಜಗತ್ತನ್ನ ತಲ್ಲಣಗೊಳಿಸಿದ. ಯುದ್ಧದಲ್ಲಿ ಏನು ಆಗಬಹುದು ಎಂದರೂ ಶಾಲೆಯ ಮೇಲಿನ ದಾಳಿಯನ್ನ ಯುದ್ಧಾಪರಾಧ ಎಂದೇ ಪರಿಗಣಿಸಲಾಗುತ್ತಿದೆ. ಆದರೆ ವಿಶ್ವಸಂಸ್ಥೆ, ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದನ್ನೆಲ್ಲ ಗಮನಿಸುತ್ತದೆ ಎಂಬ ಸ್ಥಿತಿ ಈಗ ಇಲ್ಲ. ಮಕ್ಕಳನ್ನ ಕ್ರಮ ಪ್ರಕಾರ ಹೂಳುವುದಕ್ಕೆ ಸೇರಿದ್ದ ಸಾವಿರಾರು ಶೋಕಿತರ ಗುಂಪು ಮಾನವನ ಹಕ್ಕುಗಳ ಹತ್ಯೆಯನ್ನ ನೆನಪಿಸಿದ್ರು ಸದ್ಯ ಅದಕ್ಕೆ ಪರಿಹಾರ ಲಭ್ಯವಿಲ್ಲ. ತೆಂಕಣ ಇರಾನ್ನ ಮಿನಾಪ್ ಪಟ್ಟಣದ ಸಜ್ರೇಹ್ ತಯ್ಯಬ್ ಹೆಣ್ಣು ಮಕ್ಕಳ ಶಾಲೆಯ ಮೇಲೆ ನಡೆದ ದಾಳಿಯು ಹಾಲೆ ಯುದ್ಧದ ಹೃದಯ ವಿದ್ರಾವಕ ಘಟನೆಯಾಗಿದೆ. ಇಸ್ರೇಲ್ ಸೇನೆ ಕ್ಷಿಪಣಿಗಳನ್ನು ಶಾಲೆ, ಆಸ್ಪತ್ರೆ, ವಸತಿ ಪ್ರದೇಶಗಳ ಮೇಲೆ ಬಿಡುತ್ತಿರುವುದು ಪರಿಸ್ಥಿತಿಯನ್ನ ಬಿಗುಡಾಯಿಸಿದೆ. ಮುಗ್ಧ ಮಕ್ಕಳ ಹತ್ಯೆಗೆ ಮಾಡುವ ಇಸ್ರೇಲ್ ಮನೋಸ್ಥಿತಿ ಖಂಡನಾರ್ಹವಾದುದು ಎಂದು ಇರಾನ್ನ ವಿದೇಶಾಂಗ ಮಂತ್ರಿ ಸಯೀದ್ ಅಬ್ಬಾಸ್ ಅರಗಾಚಿ ಶೋಕ ವ್ಯಕ್ತಪಡಿಸಿದ್ದಾರೆ.